ಇವತ್ತಿನ ಈ ಒಂದು ವಿಡಿಯೋದಲ್ಲಿ SATS ಅನ್ನು OTP ಮೂಲಕ ಯಾವ ರೀತಿ ಲಾಗಿನ್ ಆಗುವುದು ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ SATS ಹೋಮ್ ಪೇಜ್ ಅನ್ನು ತೆರೆದುಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು SATS ಲಾಗಿನ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಮೊದಲು ನಮ್ಮ ಶಾಲೆಯ SATS ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಹೊಂದಿರುವಂತಹ ಯಾರಾದರೂ ಈ ಒಂದು SATS ಅನ್ನು ಓಪನ್ ಮಾಡಿಕೊಳ್ಳಬಹುದಾಗಿತ್ತು. SATS ಅನ್ನೋದು ನಮ್ಮ ಶಾಲೆಯ ಪ್ರಮುಖ ಆನ್ಲೈನ್ ದಾಖಲೆಯಾಗಿದ್ದು, ಇನ್ನು ಮುಂದೆ ಈ SATS ಅನ್ನು ಮುಖ್ಯ ಶಿಕ್ಷಕರ ಮೊಬೈಲ್ OTP ಮೂಲಕ ಮಾತ್ರವೇ ಓಪನ್ ಆಗುತ್ತೆ. ಏಕೆಂದರೆ ಮುಖ್ಯ ಶಿಕ್ಷಕರ ಗಮನಕ್ಕೆ ಬಾರದೆ SATS ಲಾಗಿನ್ ಅನ್ನು ಬೇರೆ ಯಾರೂ ಬಳಸಬಾರದು ಎನ್ನುವುದೇ ಇದರ ಒಂದು ಉದ್ದೇಶ. ಇದರಿಂದ ಅನಧಿಕೃತವಾಗಿ ಯಾರೂ ನಮ್ಮ ಶಾಲಾ ಲಾಗಿನ್ ಅನ್ನು ಬಳಸಲು ಅವಕಾಶ ಇರುವುದಿಲ್ಲ. ಹಾಗಾದರೆ ನಾವು ಇಲ್ಲಿ ನಮ್ಮ ಶಾಲೆಯ SATS ಯೂಸರ್ ನೇಮ್ ಅನ್ನು ಎಂಟ್ರಿ ಮಾಡೋಣ. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ. SATS ಗೆ ಲಿಂಕ್ ಇರುವಂತಹ ಮುಖ್ಯ ಶಿಕ್ಷಕರ ಅಥವಾ ಸಹ ಶಿಕ್ಷಕರ ಮೊಬೈಲ್ಗೆ OTP ಹೋಗುತ್ತೆ. ಆ ಒಂದು OTP ಅನ್ನು ಇಲ್ಲಿ ಎಂಟ್ರಿ ಮಾಡೋಣ. ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದಾಗ ಎಂದಿನಂತೆ ನಮ್ಮ ಶಾಲೆಯ SATS ಮುಖಪುಟ ತೆರೆದುಕೊಳ್ಳುತ್ತೆ. ನೋಡಿ, ಇಲ್ಲಿ ನಾವು ಇದುವರೆಗೆ ಯಾವ ರೀತಿ SATS ಅನ್ನು ನಿರ್ವಹಿಸುತ್ತಿದ್ದೀವೋ ಅದೇ ರೀತಿ SATS ಅನ್ನು ಇಲ್ಲಿ ನಿರ್ವಹಿಸಬಹುದು. ಒಂದು ವೇಳೆ SATS ಗೆ ಹಳೆಯ ಮುಖ್ಯ ಗುರುಗಳ ಅಥವಾ ಶಿಕ್ಷಕರ ಮೊಬೈಲ್ ನಂಬರ್ ಲಿಂಕ್ ಇದ್ದಲ್ಲಿ ಇಲ್ಲಿ ಬಲಗಡೆ ಮೂಲೆಯಲ್ಲಿರುವಂತಹ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಪ್ರೊಫೈಲ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಪರ್ಸನಲ್ ಡೀಟೇಲ್ಸ್ ಅಂತ ಏನಿದೆ ಇಲ್ಲಿ ಶಾಲೆಯ ಹೆಸರು ಅಥವಾ ಮುಖ್ಯ ಶಿಕ್ಷಕರ ಹೆಸರನ್ನು ನಾವಿಲ್ಲಿ ಎಂಟ್ರಿ ಮಾಡಿಕೊಳ್ಳಬಹುದು. ಮುಖ್ಯವಾಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಅನ್ನು ಇಲ್ಲಿ ಚೇಂಜ್ ಮಾಡಿಕೊಳ್ಬೇಕು. ಈ ಒಂದು ಬಾಕ್ಸ್ನಲ್ಲಿ ಪ್ರಸ್ತುತ ಇರುವಂತಹ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಈ ಒಂದು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಸ್ತುತ ಇರುವಂತಹ ಮುಖ್ಯ ಗುರುಗಳ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ. ಇನ್ನು ಮುಂದೆ ಅದೇ ನಂಬರ್ಗೆ OTP ಬಂದು ನಾವು ಆ OTP ಮೂಲಕ ಲಾಗಿನ್ ಮಾಡಿಕೊಳ್ಳಬಹುದು. ನಮಸ್ಕಾರ.